ಗೀತಾ ಮಹಾತ್ಮೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಭಗವದ್ಗೀತೆಯ ಆರಂಭದಲ್ಲಿನ ಧ್ಯಾನ ಶ್ಲೋಕಗಳಲ್ಲಿ ಒಂದಾದ ಜನಪ್ರಿಯ ಶ್ಲೋಕವಿದು. ಇದು ವಾಮನನಂತೆ ಪುಟ್ಟ ಶ್ಲೋಕವಾದರೂ ತನ್ನೊಳಗೆ ತ್ರಿವಿಕ್ರಮ ರೂಪಿ ಅರ್ಥವನ್ನು ಹೊಂದಿದೆ. ಈ ಜಗತ್ತಿನಲ್ಲಿ ಆಸ್ತಿಕರು, ನಾಸ್ತಿಕರು ಎಂಬ ಎರಡು ವರ್ಗ ಮೊದಲಿನಿಂದಲೂ ಇದೆ. ಭಗವಂತನು ತನ್ನನ್ನು ನಂಬಿದವರಿಗೆ ಹತ್ತಿರವಾಗುತ್ತಾ, ನಂಬದೇ ಇರುವ ನಾಸ್ತಿಕರಿಗೆ ದಿನದಿಂದ ದಿನಕ್ಕೆ ದೂರವಾಗುತ್ತಾನೆ. ನಾಸ್ತಿಕರು ದೇವರನ್ನು ದೂರುತ್ತಾ, ಪರಿಸ್ಥಿತಿಯ ಬಗ್ಗೆ ಹಣೆಚಚ್ಚಿಕೊಳ್ಳುತ್ತಾ, ಸಮಯ ವ್ಯರ್ಥ ಮಾಡುತ್ತಾ ಬದುಕುತ್ತಾರೆ. ಆದರೆ ನಂಬಿದವರ ಬದುಕನ್ನು ದೇವರು ಹಂತ ಹಂತವಾಗಿ ಪರಿಶುದ್ಧಗೊಳಿಸುತ್ತಾ ನಂಬಿಕೆಯನ್ನು ಇನ್ನೂ ದೃಢಪಡಿಸುತ್ತಾನೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕಿಮಲಭ್ಯ ಭಗವಾನ್ ಪ್ರಸನ್ನೆ. ನಿಷ್ಕಾಮ ಕರ್ಮಗಳನ್ನು ಮಾಡುತ್ತಾ ಲೋಕಕ್ಕೆ ಮಂಗಳವಾಗಲಿ ಎಂಬ ಉದ್ದೇಶದಿಂದ ಬದುಕುವವರಿಗೆ ಭಗವಂತ ಭಾಗ್ಯದ ಬಾಗಿಲನ್ನು ತೆರೆಯುತ್ತಾನೆ. ದೇವರು ಪ್ರಸನ್ನನಾದರೆ ನಮಗೆ ಯಾವುದಕ್ಕೂ ಕಷ್ಟಪಡುವ, ಅನಗತ್ಯ ಚಿಂತಿಸುವ ಅಗತ್ಯವೇ ಇರದು. ಸಮಯ ಸಮಯಕ್ಕೆ ನಮಗೆ ಏನು ಬೇಕು ಎಂದು ದೇವರಿಗೆ ನಾವು ಸೂಚನಾ ಪಟ್ಟಿ ಕೊಡಬೇಕಾಗಿಲ್ಲ. ಭಗವಂತ ಎಲ್ಲವನ್ನೂ ಕರ್ಮಾನುಸಾರ ಕೊಡುತ್ತಾ ಹೋಗುತ್ತಾನೆ. ಮೂಕಂ ಕರೋತಿ ವಾಚಾಲಂ ಎಂಬಂತೆ ಗೀತಾಭ್ಯಾಸ ಮಾಡುತ್ತಾ ಮಾಡುತ್ತಾ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಮಾತು ಬಾರದವರೂ ಕೂಡ ಕ್ರಮೇಣ ನಿರ್ಭಯವಾಗಿ ನಿರರ್ಗಳವಾಗಿ ಮಾತನಾಡುವುದನ್ನು ಕಲಿಯುತ್ತಾರೆ. ಇದಕ್ಕೆ ನಮ್ಮ ಗೀತಾಜ್ಞಾನ ಯಜ್ಞದಲ್ಲಿ ಸ್ವತಃ ಅನುಭವ ಪಟ್ಟಿರುವ ತುಂಬಾ ಜನ ಇದ್ದಾರೆ. ಬಹಳಷ್ಟು ವೈದ್ಯರುಗಳು ಕೈಚೆಲ್ಲಿ ಬಿಟ್ಟ ಅನೇಕ ಕಾಯಿಲೆಗಳು ಕೂಡ ದೈವಾನುಗ್ರಹದಿಂದ ನಿತ್ಯ ಗೀತಾ ಪಾರಾಯಣ ಮಾಡುತ್ತಾ ವಾಸಿಯಾಗುತ್ತಿರುವ ಉದಾಹರಣೆಗಳನ್ನು ಕೇಳಿದ್ದೇವೆ, ಓದಿದ್ದೇವೆ. ಇದಕ್ಕೆ ಭಕ್ತಿ ರವ್ಯಭಿಚಾರಿಣಿ, ಪರಿಶುದ್ಧವಾದ ಮನಸ್ಸು, ದೇವರಲ್ಲಿ ಅಚಲವಾದ ನಂಬಿಕೆ, ದೃಢವಾದ ಭಕ್ತಿ ಇರಬೇಕು ಅಷ್ಟೇ. ದೇವಕಿಗೆ ಸದಾ ಆನಂದವನ್ನು ನೀಡುವಂತಹ ಓ ಮಾಧವನೇ, ನಿನ್ನ ಅನುಗ್ರಹದಿಂದ ಕಾಲಿಲ್ಲದವನು ಸಹ ಪರ್ವತವನ್ನು ಏರುವ ಸಾಮರ್ಥ್ಯ ಪಡೆಯಬಲ್ಲ. ಪಂಗುಂ ಲಂಘಯತೆ ಗಿರಿಂ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಇದು ಅಕ್ಷರಶಃ ಸತ್ಯ. ಗೀತೆಯನ್ನು ಶ್ರದ್ಧಾಭಕ್ತಿಯಿಂದ ಓದಿದ ಯಾರನ್ನೂ ದೇವರು ಕೈ ಬಿಡುವುದಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಎಂದು 9ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಅಂತಹ ಭಕ್ತರ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನು ದೇವರೇ ವಹಿಸಿಕೊಳ್ಳುತ್ತಾನೆ. ಭಗವಂತನ ಬಲವಾದ ಆಸರೆ ಇರುವಾಗ ನಮಗೆ ಇನ್ನೇನು ಬೇಕು ಅಲ್ಲವೇ? ಇಂತಹ ಅದ್ಭುತವಾದ ಶ್ಲೋಕವನ್ನು ರಚಿಸಿದ ಮಧುಸೂದನ ಸರಸ್ವತಿಯವರಿಗೆ ಹೃದಯಾಂತರಾಳದಿಂದ ಭಕ್ತಿಪೂರ್ವಕ ನಮನಗಳು. ಹರಿ ಓಂ.